ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಲಚ್ಚು ಕಣ್ಣನ್ ಯೂಟ್ಯೂಬ್ ಚಾನಲ್. ಇದು ಡೇ 1 ಮಿನಿ ವ್ಲಾಗ್ ಆಗಿರುತ್ತೆ. ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಕಾರಣಾಂತರಗಳಿಂದ ಆಗಲಿಲ್ಲ. ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾವೆಲ್ಲರೂ ಇವತ್ತು ಲೈಬ್ರರಿ ರೂಮಲ್ಲಿ ಕೂತ್ಕೊಂಡು ಹಿಂಗೆ ಹರಟೆ ಹೊಡಿತಿದ್ವಿ. ಆವಾಗ ಹಂಗೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಲಚ್ಚು ಕಣ್ಣನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಓಕೆ ಬನ್ನಿ. ಇವಾಗ ಏನು ಗೊತ್ತಾ, ನಾನು ಯೂಟ್ಯೂಬ್ ಚಾನಲ್ ಮಾಡಿರೋದು ನನ್ನ ಫ್ರೆಂಡ್ಸ್ಗೆಲ್ಲ ಗೊತ್ತಾಗ್ಬಿಟ್ಟಿದೆ. ಬಟ್ ಅವರೆಲ್ಲ ಹೇಳ್ತಿದ್ರು ನಾನು ಸಬ್ಸ್ಕ್ರೈಬ್ ಮಾಡಲ್ಲ ಅಂತ. ನಾನು ಆ ಸಿಟ್ಟಲ್ಲಿ ನೀವು ಮಾಡಿದವರಷ್ಟೇ ಹೋಗ್ರೆ, ನನಗೆ ಮಾಡೋಕ್ಕೆ ತುಂಬ ಜನ ಇದ್ದಾರೆ, ನನ್ನನ್ನು ಬೆಳ್ಸೋಕ್ಕೆ ತುಂಬ ಜನ ಇದ್ದಾರೆ ಅಂತ ಹೇಳ್ತಿದ್ದೀನಿ. ಯಾಕೆ ಬಿಡಿ, ನನ್ನ ಚಾನಲ್ ಯಾವತ್ತಾದರೂ ಒಂದಿನ ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗುತ್ತೆ, ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ ತಗೋತಾರೆ. ಓಕೆನಾ? ಪ್ರಯತ್ನ ಪಡ್ತೀನಿ. ಫಲ ದೇವ್ರಿಗೆ ಬಿಟ್ಟಿದ್ದು. ಏನಾಯ್ತು ಗೊತ್ತಾ, ಸುಮ್ಮನೆ ಕೂತಿದ್ವಿ, ಹಾಗೆ ನನ್ನ ಫ್ರೆಂಡ್ಸ್ ಜೊತೆ ಹರಟೆ ಹೊಡಿತಾ ಇದ್ವಿ. ಗಿಲ್ಲಿನ ಇಟ್ಕೊಂಡು ಒಂದು ಮಾತಾಡಿದ್ದೀನಿ, ಕೇಳಿಸ್ಕೊಳ್ಳಿ. ಎಲ್ಲ ಮಾಡಬೇಕು ಈ ಸೆಮ್ಮಲ್ಲಿ ನಾವು ಏನೇನೆಲ್ಲ ತಿಳ್ಕೊತೀವಿ, ಮಠದ ಪೂಜಾ ಕಾರ್ಯಗಳಲ್ಲಿ ಸೇವೆಗಳನ್ನು ಮಾಡೋದಾಗಿರ್ಬೋದು, ಮಠದ ಎಲ್ಲ ಕಾರ್ಯ ಕೆಲಸಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದಾಗಿರ್ಬೋದು, ಆಧ್ಯಾತ್ಮದ ಬಗ್ಗೆ ನಮ್ಮಲ್ಲಿ ಅರಿವು ಮೂಡಿಸ್ಕೊಳ್ಳೋಕ್ಕೆ ಈ ಸಂಸ್ಥೆ ತುಂಬ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ಸೊ ಅದನ್ನೇ ಪ್ಲ್ಯಾನ್ ಮಾಡ್ತಾ ಕೂತಿದ್ವಿ. ಈ ಸೆಮ್ಮು ಯಾವುದೇ ರೀತಿ ಟೈಮ್ ವೇಸ್ಟ್ ಮಾಡಬಾರ್ದು. ಎಲ್ಲ ಜಾತ್ರೆ ಆಗಿರ್ಬೋದು, ನಮ್ಮ ಆದಿಚುಂಚನಗಿರಿ ಎಲ್ಲ ಜಾತ್ರಾ ಮಹೋತ್ಸವದಲ್ಲಿ, ಎಲ್ಲ ಮಠದ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಅಂತ. ಸರಿ ಆಯಿತು. ಹೀಗೆ ಅವಳು ಸುಮ್ಮನೆ ಫೋನ ಇಟ್ಕೊಂಡು ನೋಡ್ತಾ ಇದ್ಲು ಬುಕ್ ಮೇಲೆ. ಇವಳು ಪಝಲ್ ಗೇಮ್ ಆಡ್ತಾ ಇದ್ಲು. ನಾವು ಹಾಗೆಯೇ ಮಧ್ಯಾಹ್ನ ಒಂದು ಸ್ಪೋರ್ಟ್ಸ್ ಪೀರಿಯಡ್ ಇತ್ತು, 3 to 4. ಆ ಅವರ್ಸಲ್ಲಿ ಏನು ಮಾಡಬೇಕು ಅಂತ. ಮತ್ತು ನೋಡಿ, ಅಲ್ಲಿ ನಮಗೆ ಬರೋದು ಜಿಲೇಬಿ ಒಂದೇ ಗೇಮು, ಬಟ್ ಇವಳು ಪಝಲ್ ಗೇಮಲ್ಲಿ ಆಡ್ತಾಳಂತೆ. ನನ್ನ ಫೋನಲ್ಲಿ ಒಂದು ಗೇಮ್ ಆ್ಯಪು ಡೌನ್ಲೋಡ್ ಮಾಡ್ಕೊಂಡಿಲ್ಲ ನಾನು. ಅದನ್ನೇ ಹೇಳ್ತಾಯಿದ್ದೆ, ಇಷ್ಟೊಂದು ಅಡಿ ಬುದ್ಧಿವಂತರ ನೀವು. ಈ ಬುದ್ಧಿವಂತಿಕೆನ ಎಕ್ಸಾಮಲ್ಲಿ ತೋರಿಸಿದ್ದಿದ್ರೆ ಹೈಯೆಸ್ಟ್ ಮಾರ್ಕ್ಸ್ ಆದರೂ ಬರ್ತಿತ್ತು ಅಂತ. ಆಯಿತು, ಟೈಮ್ ಆಯಿತು, ಮುಗೀತು. ಮಧ್ಯಾಹ್ನ ರೀಲ್ಸ್ ಮಾಡಿದ್ವಿ. ಸಹಾಯ ಮಾಡಬೇಕು, ಹೌದಾ? ನೀವು ಬೇರೆ ನಮ್ಮೂರು ನಮ್ಮ ತಂದೆಲಿ ಒಂದು ಇರುವೆನ ಸಾಯಿಸಬೇಕಾದ್ರು ಅದು ಗೊತ್ತಾಗ್ತಂಗೆ ಸಾಯಿಸ್ತೇವೆ. ನಮ್ಮ ಕಾಲೇಜ್ ಸ್ಪೋರ್ಟ್ಸ್ ಪೀರಿಯಡ್ 3 to 4 ಹಾಕಿದ್ರು. ನಾವಂತೂ ಅತ್ತಾಗಿ ಕ್ಯಾಂಪಸ್ ಎಲ್ಲ ನೋಡ್ತಾಯಿದ್ವಿ, ಹೇಗಿದೆ. ಬಂದು 1 ವರ್ಷ ಆದ್ರೂ ಇನ್ನೂ ನಮಗೆ ಬೋರ್ ಆಗಿಲ್ಲ ಗೊತ್ತಾ. ನಮ್ಮ ಕಾಲೇಜ್ ಕ್ಯಾಂಪಸ್ ಎಷ್ಟು ಚೆನ್ನಾಗಿದೆ ಅಂದರೆ, ಅದನ್ನು ಪಾಂಚಜನ್ಯ ಕ್ಯಾಂಪಸ್ ಅಂದರೆ ಅದು ಪದಗಳಿಗೆ ನಿಲುಕದಂಥದ್ದು. ಹಾಗೆಯೇ ಇವ್ರನ್ನೆಲ್ಲನೂ ಕಿಂಡಲ್ ಮಾಡಿಕೊಂಡು ಏನು ಯಾವಾಗಲೂ ಪಝಲ್ ಗೇಮ್ ಮಾಡ್ತಿರ್ತಾಳೆ, ಹುಷಾರಿಲ್ಲ ಅಂತಿರ್ತಾಳೆ. ಓಕೆ ಗೈಸ್, ಆಯ್ತು. ಇವತ್ತಿನ ವ್ಲಾಗ್ ಆಗಿರುತ್ತೆ. ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಹೆಚ್ಚಿನ ಹುಡುಗ ಬಾಯ್.